ಮಾರ್ನಿಂಗ್ ಮಾಮ್. ಗುಡ್ ಮಾರ್ನಿಂಗ್ ಅಭಿ. ಏನು ಇದಕ್ಕಿದ್ದ ಹಾಗೆ ನನ್ನ ಹತ್ರ ಬಂದ್ಬಿಟ್ಟಿದ್ಯಾ? ಏನಿಲ್ಲ ಮಾಮ್, ಇಲ್ಲಿ ಬಂದು ಕೂತ್ಕೊಂಡಿದ್ಯಲ್ಲ ಆ್ಯಂಡ್ ಹಾಗೆ ನನಗೆ ಆ ಪ್ರಾಪರ್ಟಿ ನೆನಪಾಯಿತು. ಸೊ ಅದ್ರ ಬಗ್ಗೆ ಕೇಳೋಣ ಅಂತ ಬಂದೆ. ಯಾವ ಪ್ರಾಪರ್ಟಿ? ಅದೇ ಮಾಮ್, ಯು ವಾಂಟೆಡ್ ಟು ಬೈ ಸಮ್ ವಿಂಟೇಜ್ ಪ್ರಾಪರ್ಟಿ ಅಲ್ಲ, ಅದೇನಾಯಿತು? ಫರ್ದರ್ ಇನ್ನೂ ಏನು ಡೆವಲಪ್ಮೆಂಟ್ಸ್ ಇಲ್ವಾ? ಇಲ್ಲ ಅಭಿ. ಇಲ್ವಾ? ಮತ್ತೆ ಯಾಕೆ ಡಿಲೇ ಮಾಡ್ತಾ ಇದ್ದೀರಾ? ಹೇಳಿದ್ನಲ್ಲ, ಆ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಲೀಗಲ್ ಇಶ್ಯೂಸ್ ಇದೆ. ಆ ರಾಜಾರಾಣಿ ಮೊಮ್ಮಗಳನ್ನ ಹುಡುಕಿಸ್ತಾ ಇದ್ದೀನಿ. ಅವಳು ಸಿಗೋವರೆಗೂ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಬಟ್ ಅವಳಿನ್ನೂ ಸಿಕ್ಕಿಲ್ಲ. ಅವಳು ಸಿಕ್ಕಿದ್ರೇ ನಾವು ಮುಂದುವರಿಯೋಕ್ಕಾಗೋದು. ಇಟ್ಸ್ ಓಕೆ ಮಾಮ್, ಇಲ್ಲಿವರೆಗೂ ನೀನು ಅಂದ್ಕೊಂಡಿದ್ದಾಗಿಲ್ಲ ಅನ್ನೋದು ಮಾತೇ ಇಲ್ಲ. ಸೊ ಇದು ಕೂಡ ಹಾಗೇ ಆಗುತ್ತೆ. ನೋಡ್ತಾ ಇರು, ಈ ಪ್ರಾಪರ್ಟಿ ನಿಮಗೆ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಇಫ್ ಯು ನೀಡ್ ಎನಿ ಅಸಿಸ್ಟೆನ್ಸ್, ನಾನು ಯಾವಾಗಲೂ ಇಲ್ಲಿದ್ದೀನಿ. ಡೋಂಟ್ ಫರ್ಗೆಟ್ ದ್ಯಾಟ್. ಎನಿವೇಸ್ ಮಾಮ್, ಐ ಆಮ್ ಗೆಟಿಂಗ್ ಲೇಟ್. ಐಲ್ ಸಿ ಯು ಲೇಟರ್. ಅಭಿ. ಎಸ್ ಮಾಮ್. ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಅದು ನಾನು ಹೇಳಿದ್ದೇನು, ನೀನು ಮಾಡ್ತಾ ಇರೋದೇನು? ಯಾಕೆ ಮಾಮ್ ಈ ಥರ ಸಡನ್ನಾಗಿ ಕೇಳ್ತಾ ಇದೆಯಾ? ನಾನೇನು ಮಾಡಿದೆ? ನಾನು ಯಾವ ವಿಷಯ ಕೇಳ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಾಗ್ತಾ ಇಲ್ಲ ಮಾಮ್. ನೀನು ಗೌತಮಿ ಜೊತೆ ದೇವಸ್ಥಾನಕ್ಕೆ ಹೋಗಿದ್ಯಾ? ನನಗೆ ವಿಷಯ ಗೊತ್ತಾಯ್ತು. ಅಭಿ, ಆವತ್ತು ನಿನಗೆ ನಾನು ಎಷ್ಟೆಲ್ಲ ಹೇಳಿದೆ ನಿನ್ನ ಜಾಗದಲ್ಲಿ ನೀನು ಹೇಗಿರಬೇಕು ಅಂತ. ಆದರೂ ವೈ ಅಭಿ, ಯಾಕೆ ಹೇಗೆ ನಡ್ಕೋತಾ ಇದೆಯಾ? ಇಷ್ಟೇನಾ ನೀನು ನನಗೆ ನನ್ನ ಮಾತಿಗೆ ಕೊಡೋ ಗೌರವ? ಮಾಮ್, ಅದು ಯಾಕೋ ಅವರು ಅವತ್ತು ತುಂಬಾ ಅಪ್ಸೆಟ್ ಆಗಿದ್ರು, ಸ್ವಲ್ಪ ಫೀಲ್ ಮಾಡ್ಕೋತಾ ಇದ್ರು. ಸೊ ಅವ್ರಿಗೆ ಬೇಜಾರಾಗಬಾರ್ದು ಅಂತ ನಾನು ಹೋಗಿದ್ದೆ ಅಷ್ಟೇ. ಜಸ್ಟ್ ಆಸ್ ಎ ಫ್ರೆಂಡ್ ಅಷ್ಟೇ, ಬೇರೆ ಏನೂ ಇಲ್ಲ. ಡೋಂಟ್ ವರಿ ಮಾಮ್, ನಾನು ಯಾವತ್ತೂ ನಿನ್ನ ಮನಸ್ಸಿಗೆ ನೋವಾಗೋವಂಥ ಕೆಲಸನ ಮಾಡೋದಿಲ್ಲ. ಓಕೆ ಅಭಿ, ನಾನು ಇದನ್ನು ತುಂಬ ಕೆದ್ಕೋತಿಲ್ಲ, ಇಲ್ಲಿಗೆ ಬಿಡ್ತೀನಿ. ಆದರೆ ಅಭಿ, ನಿನಗೆ ನಿನ್ನ ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋದು ಗೊತ್ತಿರಬೇಕು. ಅದನ್ನು ಯಾವತ್ತೂ ಮರಿಬೇಡ. ಎಸ್ ಮಾಮ್. ಐ ಟ್ರಸ್ಟ್ ಯು.